ಅಭ್ಯಾಸಗಳು. ಇವುಗಳ ಬಗ್ಗೆ ತುಂಬ ಜನಕ್ಕೆ ನೆಗೆಟಿವ್ ಫೀಲಿಂಗೇ ಇದೆ. ಏಕೆ ಅಂದರೆ ಅಭ್ಯಾಸ ಅಂದ ತಕ್ಷಣ ನಮಗೆ ಕೆಟ್ಟ ಚಟಗಳಾದ ಸ್ಮೋಕಿಂಗ್, ಡ್ರಿಂಕಿಂಗ್, ಗುಟ್ಕಾ ಇವೇ ನೆನಪಾಗುತ್ತೆ. ಒಳ್ಳೆಯ ಅಭ್ಯಾಸಗಳ ಬಗ್ಗೆ ಯಾರೂ ಮಾತಾಡೋದಿಲ್ಲ, ಆದರೆ ಕೆಟ್ಟ ಅಭ್ಯಾಸಗಳ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಈ ಕೆಟ್ಟ ಅಭ್ಯಾಸಗಳಿಂದ ದೀರ್ಘಕಾಲದಲ್ಲಿ ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆಗಳು ಬರುತ್ತೆ ಅಂತ ಗೊತ್ತು. ಒಳ್ಳೆಯ ಅಭ್ಯಾಸಗಳಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಕೂಡ ಗೊತ್ತು. ಆದರೂ ಕೆಟ್ಟ ಅಭ್ಯಾಸಗಳ ಬಗ್ಗೆನೇ ಹೆಚ್ಚಾಗಿ ಮಾತಾಡ್ತಾರೆ. ಆದರೆ ಈ ವಿಡಿಯೋದಲ್ಲಿ ನಾವು ಒಳ್ಳೆಯ ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳನ್ನು ರೂಢಿ ಮಾಡಿಕೊಂಡರೆ ನಿಮಗೆ ಆರೋಗ್ಯದ ಜೊತೆ ನಿಮ್ಮ ಆತ್ಮವಿಶ್ವಾಸ, ಎನರ್ಜಿ ಎಲ್ಲವೂ ಹೆಚ್ಚಾಗುತ್ತೆ. ಇವುಗಳನ್ನು ತುಂಬ ಜನ ಆಲ್ರೆಡಿ ರೂಢಿ ಮಾಡಿಕೊಂಡಿರಬಹುದು. ಒಂದು ವೇಳೆ ಇವೆಲ್ಲ ಅಭ್ಯಾಸಗಳನ್ನು ಒಂದೇ ಬಾರಿ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಈಗ ನಾವು ಪ್ರತಿದಿನ ಬೆಳಗ್ಗೆ ಮಾಡಲೇಬೇಕಾದ ಒಳ್ಳೆಯ ಅಭ್ಯಾಸಗಳ ಬಗ್ಗೆ ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಪ್ರತಿದಿನ ನೀವು ಅಂದುಕೊಂಡ ರೀತಿ ನಡಿಬೇಕು ಅಂದರೆ ಆ ದಿನದ ಪ್ಲ್ಯಾನಿಂಗನ್ನು ಮಾಡಿಕೊಳ್ಳಬೇಕು, ಅದನ್ನು ರೂಢಿಸಿಕೊಳ್ಳಬೇಕು. ಈ ರೀತಿ ಪ್ರತಿದಿನ ಡೇ ಅನ್ನು ಪ್ಲ್ಯಾನ್ ಮಾಡಿಕೊಳ್ಳಲು ಕೇವಲ 10 ನಿಮಿಷ ಸಾಕು. ಈ ರೀತಿ ಮಾಡೋದ್ರಿಂದ ನೀವು ಯಾವುದನ್ನು ಮರೆಯೋದಿಲ್ಲ. ಇದರಿಂದ ನಿಮ್ಮ ಕೆಲಸ, ವರ್ಕೌಟ್, ಮೀಟಿಂಗ್ ಎಲ್ಲವನ್ನು ಸುಲಭವಾಗಿ ಮಾಡಬಹುದು. ಈ ರೀತಿ ಮೊದಲೇ ಪ್ಲ್ಯಾನ್ ಮಾಡಿಕೊಂಡರೆ ಲೇಜಿನೆಸ್ ಅನ್ನೋದು ಕಮ್ಮಿಯಾಗುತ್ತೆ. ಇದು ನಿಮ್ಮ ಮೆದುಳನ್ನು ಡಿಸಿಪ್ಲಿನ್ ಆಗಿ ಇಡುತ್ತೆ. ಆದರೆ ನಿಮ್ಮ ಪ್ಲ್ಯಾನನ್ನು ಮೊಬೈಲ್ ಬದಲಾಗಿ ಪೇಪರ್ನಲ್ಲಿ ಬರೆದುಕೊಳ್ಳಬೇಕು. ಏಕೆ ಅಂದರೆ ಪೇಪರ್ ಮೇಲೆ ಬರೆದರೆ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ನಿಮ್ಮ ಆನಂದದ ಮೂಲ ಮಂತ್ರ. ನಮ್ಮಲ್ಲಿ ತುಂಬ ಜನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲನ್ನು ಯೂಸ್ ಮಾಡ್ತಾರೆ. ಏನೇ ಆಗಲಿ ಮೊಬೈಲ್ ನೋಡೋದನ್ನು ಮಾತ್ರ ಮರೆಯೋದಿಲ್ಲ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಗೋಲ್ಸ್ ಬಗ್ಗೆ ಒಂದು ಬಾರಿ ಥಿಂಕ್ ಮಾಡಿ. ಅದರ ಬಗ್ಗೆ ಒಂದು ಬಾರಿ ಯೋಚನೆ ಮಾಡಿ. ನಿಮ್ಮ ಗೋಲ್ಸನ್ನು ರೀಚ್ ಆಗಲು ನಿಮ್ಮ ಪ್ರಯತ್ನಗಳು ಹೇಗೆ ಸಾಗ್ತಿವೆ ಅಂತ ಒಂದು ಬಾರಿ ಥಿಂಕ್ ಮಾಡಿ. ರಾತ್ರಿ ಮಲಗುವಾಗ, ಬೆಳಿಗ್ಗೆ ಎದ್ದಾಗ ನಿಮ್ಮ ಪ್ಲ್ಯಾನ್ಸ್ ಬಗ್ಗೆ ಥಿಂಕ್ ಮಾಡಿ. ಬೆಳಿಗ್ಗೆ ಏಳುವಾಗ ಆ ದಿನದ ಕೆಲಸಗಳ ಬಗ್ಗೆ ಒಂದು ಬಾರಿ ಯೋಚನೆ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಕ್ಲಾರಿಟಿ ಬರುತ್ತೆ. ನಿಮ್ಮ ಬಗ್ಗೆ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ನಿಮಗೆ ಇರುವ ಜವಾಬ್ದಾರಿಗಳ ಮೇಲೆ ನಿಮಗೆ ಕ್ಲಾರಿಟಿ ಬರುತ್ತೆ. ಮರಗಿಡಗಳು ಸೂರ್ಯನ ಬೆಳಕಿನಿಂದ ಆಹಾರವನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಇದನ್ನು ಫೋಟೋಸಿಂಥಸಿಸ್ ಅಂತ ಕರೀತಾರೆ. ಇದೇ ರೀತಿ ನಮ್ಮ ದೇಹ ಸೂರ್ಯನ ಕಿರಣಗಳನ್ನು ಯೂಸ್ ಮಾಡಿಕೊಂಡು ವೈಟಮಿನ್ ಡಿ ಅನ್ನು ಉತ್ಪತ್ತಿ ಮಾಡುತ್ತೆ. ಮರಗಿಡಗಳಿಗೆ ಸನ್ಲೈಟ್ ಎಷ್ಟು ಮುಖ್ಯನೋ ನಮಗೂ ಕೂಡ ಅಷ್ಟೇ ಮುಖ್ಯ. ಈ ಸನ್ಲೈಟ್ ನಮ್ಮ ಮೆಂಟಲ್ ಮತ್ತು ಫಿಸಿಕಲ್ ಕ್ಯಾಪಬಿಲಿಟಿಯನ್ನು ಜಾಸ್ತಿ ಮಾಡುತ್ತೆ. ವೈಟಮಿನ್ ಡಿ ಎಷ್ಟು ಮುಖ್ಯ ಅಂತ ಅರ್ಥವಾಗಬೇಕು ಅಂದರೆ ವೈಟಮಿನ್ ಡಿ ಕಮ್ಮಿ ಆದರೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಬೇಕು. ಆಗ ಅದರ ವ್ಯಾಲ್ಯೂ ಏನು ಅಂತ ಅರ್ಥವಾಗುತ್ತೆ. ವೈಟಮಿನ್ ಡಿ ನಮ್ಮ ದೇಹದಲ್ಲಿ ಕಮ್ಮಿ ಆದರೆ ಆಯಾಸ ಹೆಚ್ಚಾಗುತ್ತೆ, ನಿದ್ದೆ ಸರಿಯಾಗಿ ಬರೋದಿಲ್ಲ, ಮೂಳೆ ಸಮಸ್ಯೆ ಬರುತ್ತೆ, ಕೂದಲು ಉದುರುತ್ತೆ, ಮಾಂಸಖಂಡಗಳ ನೋವು, ಹಸಿವು ಕಮ್ಮಿಯಾಗುತ್ತೆ, ಬೇಗ ಅನಾರೋಗ್ಯಕ್ಕೆ ಗುರಿಯಾಗ್ತೀವಿ, ಇಮ್ಯುನಿಟಿ ಪವರ್ ಕಮ್ಮಿಯಾಗುತ್ತೆ. ಈ ರೀತಿ ತುಂಬ ಸಮಸ್ಯೆಗಳು ಬರುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಮೆಂಟಲ್ ಸ್ಟೇಟ್ ಮೇಲೆ ಕೂಡ ಇಂಪ್ಯಾಕ್ಟ್ ತೋರಿಸುತ್ತೆ. ಅಂದರೆ ಲೇಜಿನೆಸ್, ಡಿಪ್ರೆಷನ್, ಯಾವುದರ ಮೇಲೆ ಆಸಕ್ತಿ ಇಲ್ಲದೇ ಇರುವುದು, ಕೋಪ ಜಾಸ್ತಿ ಆಗೋದು ಇವೆಲ್ಲವೂ ಆಗುತ್ತೆ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಸೂರ್ಯಕಿರಣ ನಮ್ಮ ಮೇಲೆ ಬೀಳೋ ರೀತಿ ಮನೆಯಿಂದ ಹೊರಗೆ ಬನ್ನಿ. ಸನ್ಲೈಟ್ ನಮ್ಮ ಮೇಲೆ ಬಿದ್ದರೆ ವೈಟಮಿನ್ ಡಿ ಜೊತೆ ನಿಮ್ಮ ಬ್ರೈನ್ ಸೆರೋಟೋನಿನ್ ಹಾರ್ಮೋನ್ ಪ್ರೊಡಕ್ಷನ್ ಅನ್ನ ಹೆಚ್ಚಿಸುತ್ತೆ. ಇದನ್ನು ಹ್ಯಾಪಿ ಹಾರ್ಮೋನ್ ಅಂತ ಕೂಡ ಕರೀತಾರೆ. ನೀವು ಸನ್ಲೈಟ್ನಲ್ಲಿ 10 ನಿಮಿಷ ಕಳೆದರೆ ಖಂಡಿತ ನಿಮ್ಮಲ್ಲಿ ಹ್ಯಾಪಿನೆಸ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ನಾವು ರಾತ್ರಿ ಊಟ ಮಾಡಿ ಮಲಗಿದ ನಂತರ ಆ ಊಟವನ್ನು ಜೀರ್ಣ ಮಾಡಲು ನಮ್ಮ ಸ್ಟಮಕ್ ತುಂಬ ನೀರನ್ನು ಯೂಸ್ ಮಾಡಿಕೊಳ್ಳುತ್ತೆ. ಇದರಿಂದ ನಮ್ಮ ದೇಹ ಡಿಹೈಡ್ರೇಷನ್ ಸ್ಟೇಟ್ಗೆ ಹೋಗುತ್ತೆ. ಈ ಡಿಹೈಡ್ರೇಷನ್ನಿಂದ ನಿಮ್ಮ ಬ್ರೈನ್ ಸೆಲ್ಸ್ ಡ್ರೈ ಆಗಿ ಹೋಗುತ್ತೆ. ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಹೇಳಬೇಕು ಅಂದರೆ ಸ್ವಲ್ಪ ಕಷ್ಟವಾಗುತ್ತೆ, ಲೇಜಿನೆಸ್ ಬರುತ್ತೆ, ಯಾವುದಕ್ಕೂ ಮೂಡೆ ಇರೋದಿಲ್ಲ. ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ನೀರನ್ನು ಕುಡಿಬೇಕು. 1 ಗ್ಲಾಸ್ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಮೆಟಬಾಲಿಸಮ್ ಬೂಸ್ಟ್ ಆಗುತ್ತೆ. ಬೆಳಗ್ಗೆ ಹೊಟ್ಟೆ ಖಾಲಿ ಇರೋದ್ರಿಂದ ನೀವು ಕುಡಿದ ನೀರು
ಬೇಗ ಜೀರ್ಣ ಆಗಿ ನಿಮ್ಮ ದೇಹದ ಅವಯವಗಳನ್ನು ಕೂಲ್ ಮಾಡುತ್ತೆ. ಇದರಿಂದ ನಿಮ್ಮ ಫ್ರಸ್ಟ್ರೇಷನ್ ಹ್ಯಾಪಿ ಮೂಡ್ಗೆ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಉಗುರು ಬೆಚ್ಚನೆಯ ನೀರನ್ನು ಕುಡಿಯೋದ್ರಿಂದ ಮೆಟಬಾಲಿಸಮ್ ಬೂಸ್ಟ್ ಆಗೋದರ ಜೊತೆ ನಿಮ್ಮ ಫ್ಯಾಟ್ ಬರ್ನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ಗೋಲ್ಸನ್ನು, ನಿಮ್ಮ ಕೆಲಸಗಳನ್ನು, ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಅಂದರೆ ನಮಗೆ ಖಂಡಿತ ಡಿಸಿಪ್ಲಿನ್ ಇರಬೇಕು. ಈ ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಸಕ್ಸಸ್ನಲ್ಲಿ ಇದರ ಪಾತ್ರ ತುಂಬ ಇರುತ್ತೆ. ಇದು ನಿಮ್ಮ ಮೈಂಡ್ ಮತ್ತು ಬಾಡಿಗೆ ಟ್ರೈನಿಂಗ್ ಅನ್ನು ಕೊಡುತ್ತೆ. ನಿಮ್ಮ ಗೋಲ್ಸ್ ಮೇಲೆ ಫೋಕಸ್ ಮಾಡಲು ಸಹಾಯ ಮಾಡುತ್ತೆ. ಎಮೋಷನ್ಸನ್ನು ಕಂಟ್ರೋಲ್ ಮಾಡಲು ಹೆಲ್ಪ್ ಮಾಡುತ್ತೆ. ಈ ಡಿಸಿಪ್ಲಿನ್ ಅನ್ನೋದು ಬೆಳಗ್ಗೆ ಎದ್ದಾಗಿನಿಂದಲೇ ಸ್ಟಾರ್ಟ್ ಆಗಬೇಕು. ಹೌದು, ತುಂಬ ಜನ ಬೆಳಗ್ಗೆ ಎದ್ದ ತಕ್ಷಣ ಬ್ಲ್ಯಾಂಕೆಟನ್ನು ಸೈಡ್ಗೆ ಹಾಕಿ ಚೆದರಿರುವ ಬೆಡ್ಡನ್ನು ಹಾಗೆ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತಾರೆ. ಆದರೆ ನಾವು ಡಿಸಿಪ್ಲಿನ್ ಆಗಿ ಇರಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬ್ಲ್ಯಾಂಕೆಟನ್ನು ಫೋಲ್ಡ್ ಮಾಡಿ ಬೆಡ್ಡನ್ನು ಸರಿಪಡಿಸಿ ಬೇರೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಬೇಕು. ಇದರಿಂದ ಡಿಸಿಪ್ಲಿನ್ ಜೊತೆ ನಿಮ್ಮ ತಾಯಿ ಅಥವಾ ಹೆಂಡತಿಗೆ ಸಹಾಯ ಕೂಡ ಆಗುತ್ತೆ. ತುಂಬ ಜನಕ್ಕೆ ಮೆಡಿಟೇಷನ್ ಮಾಡೋದು, ಬ್ರೈನನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟಕರವಾಗಿ ಇರುತ್ತೆ. ಆದರೆ ಡೀಪ್ ಬ್ರೀತಿಂಗ್ ಮಾಡೋದು ತುಂಬ ಸುಲಭ. ಇದಕ್ಕೆ ನೀವು ಪ್ರತಿದಿನ ಬೆಳಗ್ಗೆ 10 ನಿಮಿಷಗಳ ಕಾಲ ಡೀಪ್ ಬ್ರೀತಿಂಗ್ ಮಾಡಬೇಕು. ಪ್ರಾಣಾಯಾಮ ಅನ್ನೋದು ದೀರ್ಘಕಾಲದ ಆರೋಗ್ಯವನ್ನು ಕೊಡುತ್ತೆ. 10 ನಿಮಿಷಗಳ ಕಾಲ ಡೀಪ್ ಬ್ರೀತಿಂಗ್ ಮಾಡಿದ್ರೆ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಸ್ಟ್ರೆಸ್, ಫಿಯರ್, ಆ್ಯಂಗರ್ ಎಲ್ಲವೂ ಕಮ್ಮಿ ಆಗುತ್ತೆ. ಎನರ್ಜಿ ಬೂಸ್ಟ್ ಆಗುತ್ತೆ. ಇಂತಹ ತುಂಬ ಪ್ರಯೋಜನಗಳು ಇವೆ. ನೀವು ಪ್ರತಿದಿನ ಜಾಸ್ತಿ ಯೋಚನೆ ಮಾಡ್ತಿದ್ರೆ, ಕೋಪ ಜಾಸ್ತಿ ಬರ್ತಿದ್ರೆ, ಡಿಪ್ರೆಷನ್ಗೆ ಗುರಿ ಆಗ್ತಿದ್ರೆ ಖಂಡಿತ ನೀವು ಪ್ರಾಣಾಯಾಮ ಮಾಡಲೇಬೇಕು. ಇದು ಭೌತಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮ ಮೇಲೆ ಪ್ರಭಾವ ಬೀರಿ ನಮ್ಮನ್ನು ಹ್ಯಾಪಿ ಮೂಡ್ಗೆ ಕನ್ವರ್ಟ್ ಮಾಡುತ್ತೆ. ಯೂಟ್ಯೂಬ್ನಲ್ಲಿ ಡೀಪ್ ಬ್ರೀತಿಂಗ್ ಹೇಗೆ ಮಾಡಬೇಕು ಅಂತ ತುಂಬ ವಿಡಿಯೋಗಳು ಇವೆ. ಅವುಗಳನ್ನು ನೋಡಿ ಡೀಪ್ ಬ್ರೀತಿಂಗನ್ನು ಮಾಡಿ. ಒಂದು ವೇಳೆ ದಿನಪೂರ್ತಿ ನಿಮಗೆ ಲೇಜಿನೆಸ್, ಬಾಡಿ ಪೇನ್ಸ್ ಇದ್ದರೆ ಬೆಳಗ್ಗೆ ಖಂಡಿತ ನೀವು ವ್ಯಾಯಾಮ ಮಾಡಬೇಕು ಅಥವಾ ಯೋಗ ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಯೋಗ ಅಥವಾ ವ್ಯಾಯಾಮ ಮಾಡಿದ್ರೆ ನಮ್ಮ ದೇಹದ ಪೂರ್ತಿ ಭಾಗ ಫ್ಲೆಕ್ಸಿಬಲ್ ಆಗಿ ಬದಲಾಗುತ್ತೆ. ಇದರಿಂದ ದಿನ ಪೂರ್ತಿ ಆಕ್ಟಿವ್ ಆಗಿ ಇರ್ತೀರಾ. ಅದೇ ರೀತಿ ಪ್ರತಿದಿನ 30 ನಿಮಿಷಗಳಾದರೂ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡೋದ್ರಿಂದ ಎಷ್ಟು ಲಾಭ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಪ್ರತಿದಿನ ವಾಕಿಂಗ್ ಮಾಡೋದ್ರಿಂದ ಫ್ಯಾಟ್ ಕಮ್ಮಿ ಆಗುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕಮ್ಮಿ ಮಾಡಬಹುದು. ಸ್ಟ್ರೋಕ್, BP, ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರದೇ ಇರೋ ರೀತಿ ನೋಡಿಕೊಳ್ಳಬಹುದು. ಮೂಳೆ ಮತ್ತು ಮಾಂಸಖಂಡಗಳು ಸ್ಟ್ರಾಂಗ್ ಆಗುತ್ತೆ. ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಒಳ್ಳೆ ನಿದ್ದೆ ಬರುತ್ತೆ. ಟೆನ್ಷನ್ ಮತ್ತು ಒತ್ತಡ ಕಮ್ಮಿ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಬೂಸ್ಟ್ ಆಗುತ್ತೆ. ನಮ್ಮ ಮೂಡ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಈ ರೀತಿ ಅನೇಕ ಲಾಭಗಳೇ ಇವೆ. ಮಾರ್ನಿಂಗ್ ಸನ್ಲೈಟ್ನಲ್ಲಿ ಸಾಂಗ್ಸನ್ನು ಕೇಳುತ್ತಾ ವಾಕಿಂಗ್ ಮಾಡೋದ್ರಿಂದ ತುಂಬ ಲಾಭಗಳೇ ಇವೆ. ಸನ್ಲೈಟ್ನಿಂದ ವೈಟಮಿನ್ ಡಿ ಸಿಗುತ್ತೆ. ವಾಕಿಂಗ್ನಿಂದ ತುಂಬ ಲಾಭಗಳಿವೆ. ಅದೇ ರೀತಿ ಸಾಂಗ್ಸನ್ನು ಕೇಳೋದ್ರಿಂದ ನಿಮ್ಮ ಮೂಡ್ ಬೂಸ್ಟ್ ಆಗುತ್ತೆ. ಸಾಂಗ್ಸ್ ಕೇಳೋದ್ರಿಂದ ಹ್ಯಾಪಿ, ಕಾಮ್, ಪಾಸಿಟಿವ್, ಮೋಟಿವೇಟೆಡ್ ಫೀಲಿಂಗ್ ಬರುತ್ತೆ. ಪ್ಲಾನಿಂಗ್, ಥಿಂಕಿಂಗ್, ಸನ್ಲೈಟ್, ವಾಕಿಂಗ್, ಡಿಸಿಪ್ಲಿನ್, ಡೀಪ್ ಬ್ರೀತಿಂಗ್, ಎಕ್ಸಸೈಸ್ ಇವೆಲ್ಲ ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ನಿಮಗೆ ಸಕ್ಸಸ್ ಜೊತೆ ಒಳ್ಳೆ ಆರೋಗ್ಯ ಕೂಡ ಬರುತ್ತೆ. ತುಂಬ ಜನ ಸಕ್ಸಸ್ ಆದರೆ ಹಣ ಬರುತ್ತೆ ಅಂತ ಅಂದುಕೊಳ್ತಾರೆ. ಸಕ್ಸಸ್ ಆದರೆ ಹಣ ಬರುತ್ತೆ, ಆದರೆ ಒಳ್ಳೆ ಆರೋಗ್ಯ ಮಾತ್ರ ಬರೋದಿಲ್ಲ. ಒಳ್ಳೆ ಆರೋಗ್ಯ ಬರಬೇಕು ಅಂದರೆ ಖಂಡಿತ ಇವೆಲ್ಲ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಇವುಗಳಲ್ಲಿ ಪ್ರತಿದಿನ ಯಾವುದನ್ನು ನೀವು ಮಾಡ್ತಿದ್ದೀರಾ ಅದರ ಬಗ್ಗೆ ಖಂಡಿತ ನೀವು ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.